ಎಲ್ರಿಗೂ ನಮಸ್ಕಾರ. ಕಳೆದ ವಿಡಿಯೋಲಿ ನಾವು ಇಫ್ ಸ್ಟೇಟ್ಮೆಂಟ್ನ ಹೇಗೆ ಯೂಸ್ ಮಾಡೋದು, ಇಫ್ ಎಲ್ಸ್ ಅಲ್ಲಿ ಹೇಗೆ ಒಂದು ಕಂಡೀಷನ್ ಎವ್ಯಾಲ್ಯೂಯೇಟ್ ಆದರೆ ಅದು ಟ್ರೂ ಆದರೆ ಹೇಗೆ ಒಂದು ಎಕ್ಸಿಕ್ಯೂಷನ್ ತಗೊಂಡು ಹೋಗ್ಬೋದು, ಫಾಲ್ಸ್ ಆದರೆ ಹೇಗೆ ಒಂದು ಎಕ್ಸಿಕ್ಯೂಷನ್ ತಗೊಂಡು ಹೋಗ್ಬೋದು ಅಂತ ತಿಳ್ಕೊಂಡ್ವಿ. ಬಟ್ ಹೇಗೆ ಮಲ್ಟಿಪಲ್ ಕಂಡೀಷನ್ಸ್ ಇದ್ರೆ ಎವ್ಯಾಲ್ಯೂಯೇಟ್ ಮಾಡೋದು ಅದನ್ನ ನಾವು ಇವತ್ತಿನ ಈ ವಿಡಿಯೋಲಿ ತಿಳ್ಕೊಳ್ಳೋಣ. ಅದು ಹೇಗೆ ಅಂದ್ರೆ ಇಫ್ ಎಲ್ಸ್ ಆಫ್ ಕಂಡೀಷನ್ ಸ್ಟೇಟ್ಮೆಂಟ್ ಅನ್ನ ಅಂದ್ರೆ ಇಲ್ಲಿ ಬರೀ ಇಫ್ ಅಂಡ್ ಎಲ್ಸ್ ಬಾಡಿ ಮಾತ್ರ ಇರೋದಿಲ್ಲ, ಬದಲಾಗಿ ಇನ್ನೂ ಒಂದು ಬಾಡಿ ಇದೆ, ಅದನ್ನ ನಾವು ಎಲ್ ಎಫ್ ಅಂತ ಕರಿತೀವಿ. ಅಥವಾ ಅದು ಎಲ್ಸ್ ಇಫ್ಗೆ ಒಂದು ಶಾರ್ಟ್ ಫಾರ್ಮ್ ಬಂದು ಎಲ್ ಎಫ್ ಅಷ್ಟೇ. ಅಂದ್ರೆ ಇಫ್ ಅಲ್ಲಿ ಒಂದು ಕಂಡೀಷನ್ ಇರುತ್ತೆ, ಫಸ್ಟ್ ಕಂಡೀಷನ್. ಆ ಒಂದು ಫಸ್ಟ್ ಕಂಡೀಷನ್ ಟ್ರೂ ಆದ್ರೆ ಇಫ್ ಅಲ್ಲಿರೋ ಒಂದು ಬಾಡಿ ಎಕ್ಸಿಕ್ಯೂಟ್ ಆಗತ್ತೆ. ಅದೇ ಇಫ್ ಅಲ್ಲಿರೋ ಒಂದು ಕಂಡೀಷನ್ ಏನಾದ್ರೂ ಫಾಲ್ಸ್ ಆಯ್ತು ಅಂತಂದ್ರೆ ಈಗ ಅದು ಎಲ್ಸ್ ಬಾಡಿನ ಎಕ್ಸಿಕ್ಯೂಟ್ ಮಾಡಲ್ಲ, ಬದಲಿಗೆ ಅದು ಸೆಕೆಂಡ್ ಕಂಡೀಷನ್ ಏನಿದೆ ಅದನ್ನ ಹುಡುಕುತ್ತೆ. ಯಾಕಂದ್ರೆ ಇಲ್ಲಿ ಇನ್ನೂ ಒಂದು ಕಂಡೀಷನ್ ಇದೆ, ಎಲ್ ಎಫ್ ಅನ್ನೋ ಒಂದು ಬಾಡಿನ ನೋಡುತ್ತೆ. ಅಂದ್ರೆ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಇಫ್ ಒಂದು ಕಂಡೀಷನ್, ಈ ಒಂದು ಕಂಡೀಷನ್ ಏನಾದ್ರೂ ಟ್ರೂ ಆಯ್ತು ಅಂತಂದ್ರೆ ಮಾತ್ರ ಸಾರಿ ಇಫ್ ಅಲ್ಲಿರೋ ಒಂದು ಬಾಡಿ ಎಕ್ಸಿಕ್ಯೂಟ್ ಆಗತ್ತೆ. ಇಫ್ ಕಂಡೀಷನ್ ಏನಾದ್ರೂ ಫಾಲ್ಸ್ ಆಯ್ತು ಅಂತಂದ್ರೆ ಎಲ್ ಎಫ್ ಅನ್ನೋ ಒಂದು ಬಾಡಿದು ಕಂಡೀಷನ್ ನ ಚೆಕ್ ಮಾಡುತ್ತೆ. ಇದು ನಮಗೆ ಬಂದು ಇಫ್ ಅಲ್ಲಿರೋ ಒಂದು ಕಂಡೀಷನ್, ಇದು ನಮಗೆ ಫಸ್ಟ್ ಕಂಡೀಷನ್ ಆಗತ್ತೆ. ಈ ಒಂದು ಫಸ್ಟ್ ಕಂಡೀಷನ್ ಏನಾದ್ರು ಟ್ರೂ ಆಯ್ತು ಅಂದ್ರೆ ಈ ಒಂದು ಬಾಡಿ ಎಕ್ಸಿಕ್ಯೂಟ್ ಆಗತ್ತೆ. ಅದೇ ಇಫ್ ಅಲ್ಲಿರೋ ಕಂಡೀಷನ್ ಏನಾದ್ರೂ ಫಾಲ್ಸ್ ಆಯ್ತು ಅಂದ್ರೆ ಎಲ್ಸ್ ಬಾಡಿ ಬದಲಾಗಿ ನಮ್ಗೆ ಇನ್ನೂ ಒಂದು ಕಂಡೀಷನ್ ಇದೆಯಲ್ಲ, ಇದು ನಮ್ಗೆ ಸೆಕೆಂಡ್ ಕಂಡೀಷನ್ ಆಗತ್ತೆ, ಕಂಡೀಷನ್ ಟು. ಈ ಒಂದು ಕಂಡೀಷನ್ ನ ಚೆಕ್ ಮಾಡುತ್ತೆ. ಈ ಒಂದು ಕಂಡೀಷನ್ ಏನಾದ್ರೂ ಟ್ರೂ ಆಯ್ತು ಅಂದ್ರೆ ನಮ್ಗೆ ಈ ಬಾಡಿ ಎಕ್ಸಿಕ್ಯೂಟ್ ಆಗತ್ತೆ. ಅದೇ ಎಲ್ ಎಫ್ ಅನ್ನೋ ಒಂದು ಕಂಡೀಷನ್ ಏನಾದ್ರೂ ಫಾಲ್ಸ್ ಆಯ್ತು ಅಂತ ಅಂದ್ರೆ ಆಗ ಬಂದು ಅದು ಎಲ್ಸ್ ಬಾಡಿಯಲ್ಲಿರೋ ಸ್ಟೇಟ್ಮೆಂಟ್ ನ ಎಕ್ಸಿಕ್ಯೂಟ್ ಮಾಡುತ್ತೆ. ಇಫ್ ಇಂದ ಒಂದೇ ಸಮ ಎಲ್ಸ್ಗೆ ಜಂಪ್ ಆಗೋ ಬದಲು ಇಫ್ ಅಲ್ಲಿರೋ ಒಂದು ಕಂಡೀಷನ್ ಎವ್ಯಾಲ್ಯೂಯೇಟ್ ಮಾಡಿ, ಅದಾದ ಮೇಲೆ ಎಲ್ಸ್ ಅಲ್ಲಿರೋ ಒಂದು ಕಂಡೀಷನ್ ಎವ್ಯಾಲ್ಯೂಯೇಟ್ ಮಾಡಿ ಇದೇನಾದ್ರೂ ಫಾಲ್ಸ್ ಆಯ್ತು ಅಂದ್ರೆ ಆವಾಗ ಮಾತ್ರ ಅದು ಎಲ್ಸ್ ಬಾಡಿನ ಫೈಂಡ್ ಔಟ್ ಮಾಡುತ್ತೆ. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಏನಂತ ಅಂದ್ರೆ ಈ ಒಂದು ನಂಬರ್ನ ಎಂಟರ್ ಮಾಡ್ತೀವಿ, ಆ ನಂಬರು ನೆಗೆಟಿವ್ ಪಾಸಿಟಿವ್ ಝೀರೋನಾ ಅಂತ ಚೆಕ್ ಮಾಡ್ತಾ ಇದೀವಿ. ಯಾವಾಗಪ್ಪ ನಾವು ಒಂದು ನಂಬರ್ನ ನೆಗೆಟಿವ್ ನಂಬರ್ ಅಂತ ಹೇಳ್ತೀವಿ, ವೆನ್ ಎನಿ ನಂಬರ್ ಅದೇನಾದ್ರೂ ಯಾವ್ದನ್ನ ನಂಬರ್ ಎಂಟರ್ ಮಾಡಿದ್ವಿ ಆ ನಂಬರ್ ಇಸ್ ಈಕ್ವಲ್ಸ್ ಟು ಝೀರೋ ಆದ್ರೆ ಅದನ್ನ ಝೀರೋ ಅಂತೀನಿ. ಯಾವುದೇ ಒಂದು ನಂಬರು ಗ್ರೇಟರ್ ದಾನ್ ಝೀರೋ ಆದ್ರೆ ಅದು ನಮ್ಗೆ ಪಾಸಿಟಿವ್ ನಂಬರ್ ಆಗುತ್ತೆ. ಯಾವುದೇ ಒಂದು ನಂಬರ್ ಅದು ಲೆಸ್ ದ್ಯಾನ್ ಝೀರೋ ಅಂದ್ರೆ ಅದು ನಮ್ಗೆ ನೆಗೆಟಿವ್ ನಂಬರ್ ಆಗುತ್ತೆ. ಇಲ್ಲಿ ನಾವು ಮೂರು ಕಂಡೀಷನ್ ಚೆಕ್ ಮಾಡ್ತೇವೆ, ಒಂದು ಪಾಸಿಟಿವ್ಗೆ, ಒಂದು ಝೀರೋಗೆ, ಒಂದು ನೆಗೆಟಿವ್ಗೆ ಅಲ್ವಾ. ಈಗ ನೋಡಿ, ಎನ್ ಅಲ್ಲಿ ನಂಬರ್ ತಗೊಳುತ್ತೆ. ನಂಬರ್ ಏನಾದ್ರೂ ಫಾರ್ ಎಕ್ಸಾಂಪಲ್ ಒನ್ ಅಂತ ಇಟ್ಕೊಳ್ಳೋಣ. ನಂಬರ್ನ ನಾವು ಒಂದ್ ಅಂತ ಇಟ್ಕೊಳ್ಳೋಣ. ಇವಾಗ ಇಫ್ ನಂಬರ್ ಗ್ರೇಟರ್ ದ್ಯಾನ್ ಝೀರೋ, ಯಾವ್ದಾದ್ರು ನಂಬರ್ ನಾನು ಏನ್ ಎಂಟರ್ ಮಾಡಿರ್ತೀವಿ ಅದೇನಾದ್ರೂ ಗ್ರೇಟರ್ ದ್ಯಾನ್ ಝೀರೋ ಆದ್ರೆ, ಅಂದ್ರೆ ಈ ಒಂದು ಕಂಡೀಷನ್ ಏನಾದ್ರೂ ಟ್ರೂ ಆದ್ರೆ ಈ ಈ ಬಾಡಿ ಎಕ್ಸಿಕ್ಯೂಟ್ ಆಗತ್ತೆ. ಈಗ ಈ ಕಂಡೀಷನ್ ಟ್ರೂ ಆಯ್ತಲ್ವಾ, ಒನ್ ಗ್ರೇಟರ್ ದ್ಯಾನ್ ಟು ಪಾಸಿಟಿವ್ ಅಲ್ಲಿಗೆ ನಿಲ್ಲತ್ತೆ. ಅದೇ ಏನಾದ್ರೂ ಆ ಅದೇ ಏನಾದ್ರೂ ನಮ್ಮ ನಂಬರ್ ಬಂದು ಟೂ ಅಂತ ನಮ್ಮ ನಂಬರ್ ಬಂದು ಝೀರೋ ಅಂತ ತಗೊಳ್ಳೋಣ. ಅಂದ್ರೆ ಏನ್ ಎಂಟರ್ ಮಾಡಿದೀವಿ ಅದು ಝೀರೋ ತಗೋತಾ ಇದೆ. ಇದು ಚೆಕ್ ಮಾಡುತ್ತೆ, ಝೀರೋ ಗ್ರೇಟರ್ ದ್ಯಾನ್ ಝೀರೋನ ಅಲ್ಲ. ಈ ಒಂದು ಕಂಡೀಷನ್ ನಮ್ಗೆ ಫಾಲ್ಸ್ ಆಯ್ತು. ಫಾಲ್ಸ್ ಆದ್ರೆ ಈ ಒಂದು ಬಾಡಿ ಇಂದ ಅದು ಎಕ್ಸಿಕ್ಯೂಟ್ ಆಗಲ್ಲ, ಬದಲಾಗಿ ಈ ಒಂದು ಸೆಕೆಂಡ್ ಸ್ಟೆಪ್ಗೆ ಜಂಪ್ ಆಗುತ್ತೆ. ಇಲ್ಲಿ ಚೆಕ್ ಮಾಡುತ್ತೆ, ಝೀರೋ ಇಸ್ ಈಕ್ವಲ್ಸ್ ಟು ಝೀರೋ. ಹೌದು, ಇಲ್ಲಿ ನಮ್ಗೆ ಕಂಡೀಷನ್ ಟ್ರೂ ಆಗಿ ಎವ್ಯಾಲ್ಯೂಯೇಟ್ ಆಗ್ತದೆ. ಟ್ರೂ ಆಗಿದೆ ಅಲ್ಲ, ಈಗ ಇಲ್ಲಿ ಝೀರೋ, ನಂಬರ್ ಎಂಟರ್ಡ್ ಝೀರೋ ಅಂತ ನಮ್ಗೆ ಕೊಡುತ್ತೆ. ಅದೇನಾದ್ರೂ ನಂಬರ್ ಏನಾದ್ರೂ ನೆಗೆಟಿವ್ ಇತ್ತಪ್ಪ, ಅವಾಗ ಏನ್ ಮಾಡುತ್ತೆ, ಅದು ಒಂದು ಎಕ್ಸಾಂಪಲ್ ನಾವು ನೋಡೋಣ. ಇವಾಗ ನಾನು ಒಂದು ನಂಬರ್ನ ಎಂಟರ್ ಮಾಡ್ತೀವಿ, ಆ ಎಂಟರ್ಡ್ ನಂಬರ್ ಏನಾದ್ರೂ -2 ಇತ್ತು ಅಂತ ಇಟ್ಕೊಳ್ಳಿ. ಇಲ್ಲಿ ಚೆಕ್ ಮಾಡುತ್ತೆ, -2 ಗ್ರೇಟರ್ ದ್ಯಾನ್ ಝೀರೋನ ಅಲ್ಲ. ಈ ನನ್ನ ಕಂಡೀಷನ್ ಫಾಲ್ಸ್ ಆಯ್ತು. ಇವಾಗ ನೆಕ್ಸ್ಟ್ ಕಂಡೀಷನ್ ಇಲ್ಲಿಗೆ ಜಂಪ್ ಆಗತ್ತೆ, -2 ಇಸ್ ಈಕ್ವಲ್ಸ್ ಟು ಝೀರೋನ ಅಲ್ಲ. ಇಲ್ಲಿ ಕೂಡ ನಮ್ಗೆ ಒಂದು ಕಂಡೀಷನ್ ಫಾಲ್ಸ್ ಆಯ್ತು.
ಏನಾಗತ್ತೆ, ಇಲ್ಲಿಗೆ ಬಂದು ಚೆಕ್ ಮಾಡುತ್ತೆ. ಏನಪ್ಪ ಇಲ್ಲಿ ನಂಬರ್ ಏನ್ ಎಂಟರ್ ಮಾಡಿದ್ರಿ, -2 ಲೆಸ್ ದ್ಯಾನ್ 0. ಹೌದು, ಇಲ್ಲಿ ನನ್ನ ಕಂಡೀಷನ್ ಟ್ರೂ ಆಗ್ತದೆ, ಆಗ ಮಾತ್ರ ಇಲ್ಲಿಂದು ಎಕ್ಸಿಕ್ಯೂಟ್ ಆಗತ್ತೆ. ಅಕಸ್ಮಾತ್ ನಾನು ಇಲ್ಲಿ ಎಂಟರ್ ಮಾಡಿರೋದು ಎಲ್ಲಾನು ರಾಂಗ್ ಇತ್ತು ಅಂದ್ರೆ ಇಲ್ಲಿ ನಾನು ಒಂದು ಎಲ್ಸ್ ಬಾಡಿನ ಹಾಕಿ ಏನಾದ್ರೂ ಒಂದು ಡಿಫಾಲ್ಟ್ ಸ್ಟೇಟ್ಮೆಂಟ್ ನ ಇಡ್ಬೋದು. ಎಂಟರ್ ವ್ಯಾಲಿಡ್ ನಂಬರ್ ಅಂತ, ಎಂಟರ್ ವ್ಯಾಲಿಡ್ ನಂಬರ್, ಈ ತರ ಏನಾದ್ರು ಒಂದು ಡಿಫಾಲ್ಟ್ ಬ್ಲಾಕ್ ನ ಇಟ್ಟು ಪೂರ್ತಿ ಇಫ್ ಎಲ್ಸ್ ಬಾಡಿನ ನಾವು ಕಂಪ್ಲೀಟ್ ಮಾಡ್ಬೋದು. ಈ ತರ ನಾವು ಈ ಮುಖಾಂತರ ನಾವು ಮಲ್ಟಿಪಲ್ ಕಂಡೀಷನ್ಸ್ ನ ಎವ್ಯಾಲ್ಯುಯೇಟ್ ಮಾಡ್ಬೋದು. ಹೇಗೆ ನಾವು ಪ್ರಾಕ್ಟಿಕಲ್ ಅಲ್ಲಿ ಮಾಡೋದು ಅಂತ ನಾವು ಮುಂದಿನ ವಿಡಿಯೋಲಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಕಳೆದ ವಿಡಿಯೋಲಿ ನಾವು ಇಫ್ ಸ್ಟೇಟ್ಮೆಂಟ್ ನ ಹೇಗೆ ಯೂಸ್ ಮಾಡೋದು, ಇಫ್ ಎಲ್ಸ್ ಅಲ್ಲಿ ಹೇಗೆ ಒಂದು ಕಂಡೀಷನ್ ಎವ್ಯಾಲ್ಯುಯೇಟ್ ಆದ್ರೆ ಅದು ಟ್ರೂ ಆದ್ರೆ ಹೇಗೆ ಒಂದು ಎಕ್ಸಿಕ್ಯೂಷನ್ ತಗೊಂಡು ಹೋಗ್ಬೋದು, ಫಾಲ್ಸ್ ಆದ್ರೆ ಹೇಗೆ ಒಂದು ಎಕ್ಸಿಕ್ಯೂಷನ್ ತಗೊಂಡು ಹೋಗ್ಬೋದು ಅಂತ ತಿಳ್ಕೊಂಡ್ವಿ. ಬಟ್ ಹೇಗೆ ಮಲ್ಟಿಪಲ್ ಕಂಡೀಷನ್ಸ್ ಇದ್ರೆ ಎವ್ಯಾಲ್ಯುಯೇಟ್ ಮಾಡೋದು ಅದನ್ನ ನಾವು ಇವತ್ತಿನ ಈ ವಿಡಿಯೋಲಿ ತಿಳ್ಕೊಳ್ಳೋಣ. ಅದು ಹೇಗೆ ಅಂದ್ರೆ ಇಫ್ ಎಲ್ಸ್ ಆಫ್ ಕಂಡೀಷನ್ ಸ್ಟೇಟ್ಮೆಂಟ್ ಅನ್ನ, ಅಂದ್ರೆ ಇಲ್ಲಿ ಬರೀ ಇಫ್ ಅಂಡ್ ಎಲ್ಸ್ ಬಾಡಿ ಮಾತ್ರ ಇರೋದಿಲ್ಲ, ಬದಲಾಗಿ ಇನ್ನೂ ಒಂದು ಬಾಡಿ ಇದೆ, ಅದನ್ನ ನಾವು ಎಲ್ ಎಫ್ ಅಂತ ಕರಿತೀವಿ, ಅಥವಾ ಅದು ಎಲ್ಸ್ ಇಫ್ ಗೆ ಒಂದು ಶಾರ್ಟ್ ಫಾರ್ಮ್ ಬಂದು ಎಲ್ ಎಫ್ ಅಷ್ಟೇ. ಅಂದ್ರೆ ಇಫ್ ಅಲ್ಲಿ ಒಂದು ಕಂಡೀಷನ್ ಇರುತ್ತೆ, ಫಸ್ಟ್ ಕಂಡೀಷನ್, ಆ ಒಂದು ಫಸ್ಟ್ ಕಂಡೀಷನ್ ಟ್ರೂ ಆದ್ರೆ ಇಫ್ ಅಲ್ಲಿರೋ ಒಂದು ಬಾಡಿ ಎಕ್ಸಿಕ್ಯೂಟ್ ಆಗತ್ತೆ. ಅದೇ ಇಫ್ ಅಲ್ಲಿರೋ ಒಂದು ಕಂಡೀಷನ್ ಏನಾದ್ರೂ ಫಾಲ್ಸ್ ಆಯ್ತು ಅಂತ ಅಂದ್ರೆ ಈಗ ಅದು ಎಲ್ಸ್ ಬಾಡಿನ ಎಕ್ಸಿಕ್ಯೂಟ್ ಮಾಡಲ್ಲ, ಬದಲಿಗೆ ಅದು ಸೆಕೆಂಡ್ ಕಂಡೀಷನ್ ಏನಿದೆ ಅದನ್ನ ಹುಡುಕುತ್ತೆ. ಯಾಕಂದ್ರೆ ಇಲ್ಲಿ ಇನ್ನೂ ಒಂದು ಕಂಡೀಷನ್ ಇದೆ, ಎಲ್ ಎಫ್ ಅನ್ನೋ ಒಂದು ಬಾಡಿನ ನೋಡುತ್ತೆ. ಅಂದ್ರೆ ಹೇಗೆ ಸ್ಟಾರ್ಟ್ ಆಗತ್ತೆ ಅಂದ್ರೆ ಇಫ್ ಒಂದು ಕಂಡೀಷನ್, ಈ ಒಂದು ಕಂಡೀಷನ್ ಏನಾದ್ರು ಟ್ರೂ